ಮರಾಠಿ ಪುಂಡರಿಗೆ MESಗೆ 28ನೇ ತಾರೀಕು ಬೆಂಗಳೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸಭೆ. ಅಲ್ಲಿ DC ಯಾರು, ಕನ್ನಡಿಗರ ಯಾರು, SP ಯಾರು, ಕನ್ನಡಿಗರ ಯಾರು, ಜಿಲ್ಲಾಧಿಕಾರಿ ಆಯ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಯಾರು. ನಾನು ಹೇಳ್ತೇನೆ, ಈಗ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ ಆಗಬೇಕಾಗಿದೆ. ಅದಕ್ಕಾಗಿ ಕನ್ನಡ ಹೋರಾಟ, ಕನ್ನಡಿಗರ ಹೋರಾಟ ಇವತ್ತು 28ನೇ ತಾರೀಕಿನಿಂದ ಇದಿಷ್ಟಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ, ಸಾವಿರಾರು ಜನರನ್ನ ಜೈಲಿಗೆ ಕಳಿಸ್ತೀವಿ. ಬರೀ ಕಂಡಕ್ಟರ್ ಒಂದಿಲ್ಲ, ಕಂಡಕ್ಟರ್ ಒಂದೇ ಆದ್ರೆ ಸರಿ, ಇಡೀ ಬೆಳಗಾವಿ ಒಟ್ಟಾಗಿದೆ. ಬೆಳಗಾವಿ ಉಳಿಸಿ ಅಂತೇಳಿ ಕನ್ನಡ ಒಕ್ಕೂಟ ತೀವ್ರವಾಗಿ ಹೋರಾಟವನ್ನ ಮಾಡ್ತಾರೆ. ಸರ್, ಗಡಿ ಭಾಗದಲ್ಲಿರೋರು ಎಲ್ಲರೂ ಕೂಡ ಕರ್ನಾಟಕದ ಸಚಿವರ, ಕರ್ನಾಟಕದ ಜನಪ್ರತಿನಿಧಿಗಳ ಅಂತಾನೆ ಕಾಣಿಸ್ತಿಲ್ಲ. ಯಾಕೆ ಅಂದ್ರೆ ಅವರ ಸಭೆ ಸಮಾರಂಭಗಳಲ್ಲಿ ಇವರು ಮರಾಠಿಯಲ್ಲಿ ಮಾತಾಡುವ ಮೂಲಕವಾಗಿ ಅವರ ಮತವನ್ನ ಓಲೈಕೆ ಮಾಡ್ಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದಾರೆ. ಇವರು ಅಂದ್ರೆ ಮರಾಠಿಗರ ಮತವನ್ನ ಅಲ್ಲಿ ಓಲೈಕೆ ಮಾಡ್ಕೊಂಡು ಇಲ್ಲಿ ವಿಧಾನಸೌಧಕ್ಕೆ ಬರೋದು ಎಷ್ಟು ಸರಿ? ಇವ್ರು ಓಲೈಕೆ ಮಾಡೋದಾದ್ರೆ ಅಲ್ಲಿ ಮಹಾರಾಷ್ಟ್ರ ಇದಕ್ಕೆ ಸಂಸತ್ಗೆ ಹೋಗ್ಬೋದು, ಮಹಾರಾಷ್ಟ್ರ ವಿಧಾನಸಭೆಗೆ ಹೋಗ್ಬೋದಲ್ವಾ ಸರ್? ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಪಾರ್ಟಿ ರಾಜಕಾರಣಿಗಳು ಮರಾಠಿಗಳ ಪರ ಇದ್ದಾರೆ, ಮರಾಠಿಗಳು ವೋಟ್ ಬೇಕು. ಇವತ್ತು ಸಂಭಾಜಿ ಪ್ರತಿಮೆ ಸ್ಥಾಪನೆ ಆಯ್ತು, ಕೇಳ್ತಾರೆ ಸರ್ಕಾರದವರು, ಯಾಕೆ ಬೇಕಾಗಿ ಸಂಭಾಜಿ ಪ್ರತಿಮೆ? ಬೇಕಾಗಿರಲಿಲ್ಲ. ಅಲ್ಲಿ ಕಾರ್ಪೊರೇಷನ್ ಮರಾಠಿಯವರು, ಮೇಯರ್ ಮರಾಠಿಯವರು, ಲೇಬಲ್ ಬಿಜೆಪಿಯವರು ಮರಾಠಿ ಏಜೆಂಟ್ರು, ಬಿಜೆಪಿಯವರು RSS ದವರು ಮರಾಠಿ ಏಜೆಂಟ್ರು, ಕಾಂಗ್ರೆಸ್ನವರು ಮರಾಠಿ ಏಜೆಂಟ್ರು. ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಕನ್ನಡ ಒಕ್ಕೂಟ ತೀವ್ರವಾಗಿ ಬೆಳಗಾವಿ ಉಳಿಸಿ ಅಂತ ಹೋರಾಟಕ್ಕೆ ಹೋಗ್ತಾ ಇದೆ. ಬೆಳಗಾವಿ ಚಲೋ, ಬೆಳಗಾವಿಗೆ ಏನಾದ್ರು ಹೋಗ್ತೀರಾ ಅಂತ? ಬೆಳಗಾವಿ ಹೋಗ್ತೀವಿ. ನಾಳೆ 28 ತೀರ್ಮಾನ ತಗೊಳ್ತೀವಿ. ಬರೀ ಬೆಳಗಾವಿ ಹೋಗೋದೇ ಅಲ್ಲ, ಇಡೀ ದೇಶ ಕಾಣುವಂತ ಅದ್ಭುತ ಭಾರಿ ಚಳವಳಿಯನ್ನು ಮಾಡ್ತೀವಿ. 28 ಹೇಳ್ತೀವಿ. ಬನ್ನಿ ಮೇಡಮ್, 28 ಸಭೆ ನಡೆಸ್ತೀವಿ. ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಬರೀ ಕಂಡಕ್ಟರ್ ಒಂದೇ ಅಲ್ಲ, ಬೆಳಗಾವಿ ಉಳಿಸಬೇಕಾಗಿದೆ. ಅದಕ್ಕಾಗಿ ಭಾರಿ ಚಿಂತನೆ ಸಭೆ.